ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಎಸ್ ಕಾರ್ಸ್ಗೆ. ನಿಮಗೆ ಗೊತ್ತಿರೋ ಥರ ವರ್ಷ ರಂಜಾನ್ ಮತ್ತು ಉಗಾದಿ ಬರುತ್ತೆ. ಅದಕ್ಕೆ ತುಂಬ ಜನ ಕಾಯ್ಕೊಂಡಿರ್ತೀರ ಒಂದು ಒಳ್ಳೆ ಗಾಡಿ ಕೊಂಡ್ಕೊಳ್ಬೇಕನ್ಬಿಟ್ಟು. ತುಂಬ ಜನ ಕಾಯ್ಕೊಂಡಿರ್ತೀರ. ಚಿಕ್ಕ ಗಾಡಿ ಇರುತ್ತೆ, ಒಂದು ಲಕ್ಸುರಿ ಗಾಡಿ ಅಪ್ಗ್ರೇಡ್ ಮಾಡಬೇಕನ್ಬಿಟ್ಟು. ನಮ್ಮ ಹತ್ರ ಕಂಪ್ಲೀಟ್ಲಿ ಲಕ್ಸುರಿ ಗಾಡಿಗಳು ಇದೆ. ನಿಮ್ಮ ಹತ್ರ ಏನಾದರೂ ಒಂದು ಚಿಕ್ಕ ಮಿಡ್ ಸೆಗ್ಮೆಂಟ್ ಗಾಡಿ ಇದ್ದರೆ ನಿಮ್ಮ ಗಾಡಿ ನಮ್ಮ ಹತ್ರ ತೊಗೊಂಬಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಬೋದು. ಒಂದು ಒಳ್ಳೆ ಬೆಲೆಗೆ ಗಾಡಿ ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ. ಅದ್ರ ಜೊತೆ ನೀವು ನಮ್ಮ ಹತ್ರ ಒಂದು ಲಕ್ಸುರಿ ಗಾಡಿ ಒಂದು ಕೊಂಡ್ಕೊಬೋದು. ನಮ್ಮದು ಒಂದು ಬ್ಯೂಟಿಫುಲ್ ಕಂಡೀಷನ್ ಗಾಡಿಗಳಿರುತ್ತೆ. ನಿಮಗೆ ಈಸ್ಕೊಂಡ್ಬಿಟ್ರೆ ಒಂದು 5 years 10 years ನಿಮಗೆ ಗಾಡಿ ಏನು ಖರ್ಚು ಬರೋಲ್ಲ. ನಿಮಗೆ ಲಕ್ಸುರಿ ಗಾಡಿ ತುಂಬ ಜನ ಹೇಳ್ತಾರೆ ಮೇಂಟೆನೆನ್ಸ್ ಫ್ರೀ ಬರುತ್ತೆ ಅಂದ್ಬಿಟ್ಟು. ಫ್ರೆಂಡ್ಸ್, ಮೇಂಟೆನೆನ್ಸ್ ಯಾವುದಕ್ಕೆ ಬರುತ್ತೆ ಅಂದರೆ ಗಾಡಿ ಯಾವ್ದು ತೊಗೊಂಡಿರ್ತೀರ ಗಾಡಿ ಮೇಂಟೈನ್ ಆಗಿರಲ್ಲ, ಅದಕ್ಕೆ ಮೇಂಟೆನೆನ್ಸ್ ಬರುತ್ತೆ. ಗಾಡಿ ತೊಗೊಂಬಿಟ್ಟು ಒಳ್ಳೆ ಮೇಂಟೈನ್ ಮಾಡಿದರೆ ನಿಮಗೆ ಏನು ಮೇಂಟೆನೆನ್ಸ್ ಬರೋಲ್ಲ. ನಿಮಗೆ ನಮ್ಮದು ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ ಗಾಡಿ ಇರುತ್ತೆ. ಫ್ರೆಂಡ್ಸ್, ನಮ್ಮ ಎಕ್ಸಾಕ್ಟ್ ಲೊಕೇಶನ್ ನೋಡೋಕೆ ಹೋಗಿ ನಿಮಗೆ ಇಂಟರ್ಮೀಡಿಯೇಟರ್ ಔಟರ್ ರಿಂಗ್ ರೋಡ್ ಇರುತ್ತೆ. ನಿಮಗೆ ದೊಮ್ಲೂರು ಅಮರ್ಜ್ಯೋತಿ ಲೇಔಟ್ ಇರುತ್ತೆ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಮಗೆ ಲೊಕೇಶನ್ ಹಾಕಿರುತ್ತೆ. ನಿಮಗೆ ನೀವೇನಾದರೂ ಒಂದು ಮಿಡ್ ಸೆಗ್ಮೆಂಟು ಗಾಡಿ ತೊಗೊಬೇಕಂದ್ರೆ, ಲಕ್ಸುರಿ ಗಾಡಿ ತೊಗೊಬೇಕಂದ್ರೆ ನಮ್ಮ ಶೋರೂಮ್ಗೆ ಭೇಟಿ ಕೊಡಿ. ನಿಮಗೆ ಒಂದು ಒಳ್ಳೆ ಗಾಡಿ ಸಿಗುತ್ತೆ ಅಂದ್ಬಿಟ್ಟು ಹೇಳ್ತೀನಿ ನಿಮಗೆ. ಬರೀ ಫ್ರೆಂಡ್ಸ್, ನಿಮಗೆ ತುಂಬ ಜನ ಕನ್ಫ್ಯೂಸ್ ಇರ್ತೀರಾ ಲಕ್ಸುರಿ ಗಾಡಿಗೆ ಲೋನ್ ಸಿಗುತ್ತೆ ಅಂದ್ಬಿಟ್ಟು. ಹೌದು ಫ್ರೆಂಡ್ಸ್, ಲಕ್ಸುರಿ ಗಾಡಿಗೆ ಲೋನು ಸಿಗುತ್ತೆ. ನಿಮಗೆ 2013 ಮಾಡೆಲ್ ಮೇಲೆ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಲೋನ್ ಸಿಗುತ್ತೆ. ನಿಮಗೆ ನೀವೇನಾದರೂ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಗಾಡಿ ರೆಫರ್ ಮಾಡ್ಬೇಕಂದು ನೀವು ನಮಗೆ ಎಸ್ ಕಾರ್ಸ್ಗೆ ರೆಫರ್ ಮಾಡ್ಬೋದು. ತುಂಬ ಜನ ಕಾಯ್ಕೊಂಡಿರ್ತೀರ ನಿಮ್ಮ ಗಾಡಿ ಮಾರಬೇಕನ್ಬಿಟ್ಟು. ನಿಮ್ಮ ಗಾಡಿ ನಮ್ಮ ಶೋರೂಮಲ್ಲಿ ಮಾರ್ಬೋದು. ಅದು ಪಾರ್ಕ್ ಆ್ಯಂಡ್ ಸೆಲ್ ಇರುತ್ತೆ. ನಿಮಗೆ ನಮ್ಮದು ಬರೀ ಕಮಿಷನ್ ಇರುತ್ತೆ 2%. ಕಮಿಷನ್ ನಿಮ್ಗೆ 100% ಕಮಿಷನ್ ನಿಮ್ಗೆ ಬೇರ್ ಮಾಡೋಕ್ಕಾಗತ್ತೆ. ನಿಮ್ಗೆ ಪಾರ್ಕ್ ಆ್ಯಂಡ್ ಸೆಲ್ ಇರುತ್ತೆ. ಒಂದು ಒಳ್ಳೆ ಪ್ರೈಸು. ಯಾಕಂದರೆ ಎಂಡ್ ಆಫ್ ದ ಡೇ ಕಸ್ಟಮರು ಒಂದು ಮಾರಬೇಕಂದ್ರೆ ಒಂದು ಅವ್ರು ಸ್ಯಾಟಿಸ್ಫೈಡ್ ಇರಬೇಕು, ಗಾಡಿ ತೊಗೊಂಡವ್ರು ಸ್ಯಾಟಿಸ್ಫೈಡ್ ಇರಬೇಕು. ಅದೇ ನಮ್ಮ ಎಸ್ ಕಾರ್ಸ್ ಮೋಟಿ ಅಂತ ಹೇಳ್ಬೋದು ನಿಮಗೆ. ಬರೀ ಫ್ರೆಂಡ್ಸ್, ಫಸ್ಟ್ ಪಾರ್ಟಲ್ಲಿ ನಿಮಗೆ ಕಂಪ್ಲೀಟ್ಲಿ ಒಂದು ಲಕ್ಸುರಿ ಗಾಡಿ ಇರುತ್ತೆ. ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ಕಂಪ್ಲೀಟ್ಲಿ ಒಂದು ಮಿಡ್ ಸೆಗ್ಮೆಂಟ್ ಗಾಡಿ ಇರುತ್ತೆ ನಿಮಗೆ. ಬರೀ ಫ್ರೆಂಡ್ಸ್, ತಲೆ ಮಾಡಿದ್ರ ಈ ವಿಡಿಯೋ ಲಕ್ಸುರಿ ಗಾಡಿನ ಶುರು ಮಾಡೋಣ. ಬರೀ ಫ್ರೆಂಡ್ಸ್, ಮೊದಲನೇ ಗಾಡಿ ನಿಮಗೆ ನೋಡ್ತೀನಿ. ನಿಮಗೆ ಏನಾದರೂ ಒಂದು ಲಕ್ಸುರಿ ಗಾಡಿ ಬೇಕು, ಒಂದು ಮೇಂಟೆನೆನ್ಸ್ ಫ್ರೀ ಗಾಡಿ ಬೇಕಂದರೆ ಇಲ್ಲಿ ನೋಡ್ಬೋದು. ಅದು ಬಂದ್ಬಿಟ್ಟು ಒಂದು Q3 ಇರುತ್ತೆ. ತುಂಬ ಜನ ಲೈಕ್ ಮಾಡ್ತಾರೆ Q3 ಅಂದರೆ. ಯಾಕಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿರುತ್ತೆ, ಬೂಟ್ ಸ್ಪೇಸ್ ಚೆನ್ನಾಗಿರುತ್ತೆ, ಆಪ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಿಮಗೆ ಒಳ್ಳೆ ಕಂಡೀಷನ್ ಗಾಡಿ ಬಂದಿದೆ ಅಂತ ಹೇಳ್ಬೋದು. ನಿಮಗೆ ಇವತ್ತು ಒಂದಿಲ್ಲ ಎರಡಿಲ್ಲ ಮೂರು Q3 ನೋಡ್ತೀನಿ. ನಿಮಗೆ ನೋಡ್ಬೋದು 3 ಒಟ್ಟಿಗೆ ಇದೆ ಅಂತ ಹೇಳ್ಬೋದು. ನಿಮಗೆ ನಿಮ್ಮ ಬಜೆಟ್ ಹತ್ತಂಗೆ ನಿಮಗೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಮೊದಲನೇ ಗಾಡಿ ಇರೋದು 2017 ಮಾಡಲು Q3 ಕ್ವಾಟ್ರೋ ಇಂಜಿನ್ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ನಿಮಗೆ ಮಾತ್ರ 54,000 ಕಿಲೋಮೀಟರ್ಸ್ ಗಾಡಿ ಇದೆ. ನೀವು ನೋಡ್ತಾ ಇರ್ಬೋದು ಬಾಡಿ ಲೈನ್ ಹೆಂಗಿದೆ ಅಂದ್ಬಿಟ್ಟು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅನ್ನೋದು. ಫ್ರಮ್ ದ ಡೇ 1 ನಿಮಗೆ ಟಿಲ್ ಡೇಟ್ ಕಂಪ್ಲೀಟ್ಲಿ ನಿಮಗೆ ಶೋರೂಮ್ ರೆಕಾರ್ಡ್ ಇರುತ್ತೆ. ನಿಮಗೆ ಶೋರೂಮಲ್ಲಿ ಮೇಂಟೈನ್ ಮಾಡಿರ್ತಾರೆ. ನಿಮಗೆ ಈ ಗಾಡಿ ನಿಮಗೆ ಮಾತ್ರ 15,000 ಕಿಲೋಮೀಟರ್ಗೆ ಸರ್ವಿಸ್ ಆಗುತ್ತೆ ಅಂತ ಹೇಳ್ಬೋದು. ಅದು ನಿಮಗೆ ವರ್ಷಕ್ಕೆ ಒಂದೇ ಒಂದು ಸಲ ಸರ್ವಿಸ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಸರ್ವಿಸ್ ಕಾಸ್ಟ್ ನಿಮಗೆ ಮಾತ್ರ 20,000 ನಿಮಗೆ ಸರ್ವಿಸ್ ಕಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅದು ನಿಮಗೆ ಒಂದು ವರ್ಷಕ್ಕೆ ಒಂದು ಸಲ ಸರ್ವಿಸ್ ಮಾಡ್ಬೋದು ಅಂತ ಹೇಳ್ಬೋದು. ನೋಡ್ಬೋದು 2017 ಮಾಡಲು Q3 ಕ್ವಾಟ್ರೋ ಬರುತ್ತೆ, ಪ್ರೀಮಿಯಂ ಬರುತ್ತೆ. ನಿಮಗೆ ಫ್ಯೂಚರ್ಸ್ ಅಂದರೆ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ ನೋಡ್ಬೋದು. ನಿಮಗೆ ಇಲ್ಲಿ ಟೈರ್ಸ್ ಹಾಕಿದ್ರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್. ನಿಮಗೆ ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ನಿಮಗೆ ಪ್ರೈಸ್ ವೈಸ್ ಬಂದರೆ ನಿಮಗೆ ಕಸ್ಟಮರು 17,60,000 ಕೋಟ್ ಮಾಡ್ತಿದ್ದಾರೆ. ಕ್ಲೋಸ್ಲಿ ಒಂದು 17 ಲಕ್ಷಕ್ಕೆ ಗಾಡಿ ಫ್ರೀ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬೋದು. ಈ ಗಾಡಿಗೆ ಬ್ಯಾಂಕ್ ಅವ್ರು ನಿಮಗೆ 15 lakh rupees ನಿಮಗೆ ಲೋನ್ ರೆಡಿ ಇದೆ ಅಂತ ಹೇಳ್ಬೋದು. ನಿಮಗೆ ನೀವೇನಾದರೂ ಲಕ್ಸುರಿ ಗಾಡಿ ತೊಗೊಬೇಕು, ಒಂದು ಸ್ಟಾರ್ಟಪ್ ಮಾಡಬೇಕಂದ್ರೆ Q3 ಇಸ್ ಅ ವೆರಿ ಗುಡ್ ಆಪ್ಷನ್ ಅಂತ ಹೇಳ್ಬೋದು. ನಿಮಗೆ ಒಳ್ಳೆ ಆಪ್ಷನ್ ಹೇಳ್ಬೋದು ನಿಮಗೆ. ಯಾಕಂದರೆ ಮೇಂಟೆನೆನ್ಸ್ ನಿಮಗೆ ಕೊಡಲ್ಲ. ಗಾಡಿ ತೊಗೊಂಡ್ಬಿಟ್ರೆ ನಿಮಗೆ ಆರಾಮಾಗಿ ಒಂದು 10 ವರ್ಷ ನೀವು ಆರಾಮಾಗಿ ಗಾಡಿ ಓಡಿಸ್ಬೋದು ಅಂತ ಹೇಳ್ಬೋದು. ನಿಮಗೆ ಮತ್ತೊಂದು ಗಾಡಿ ಇದೆ. ನೀವೇನಾದರೂ ವೈಟ್ ಕಲರ್ ಬೇಕಂದರೆ ವೈಟ್ ಲವರ್ಸ್ಗೆ ವೈಟ್ ಕಲರ್ ಇದೆ, ಗ್ರೇ ಕಲರ್ಸ್ ಅಂದರೆ ಗ್ರೇ ಕಲರ್ ಲವರ್ಸ್ಗೂ ಗ್ರೇ ಕಲರ್ ಇದೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು 2015 ಮಾಡಲು ಗ್ರೇ ಕಲರ್ ಗಾಡಿ ತುಂಬ ಅಲ್ಟಿಮೇಟ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ನಿಮಗೆ ಇದು ಗಾಡಿ ಓಡಿರೋದು ಮಾತ್ರ ನಿಮಗೆ 67,000 ಕಿಲೋಮೀಟರ್ಸ್ ಗಾಡಿ ಓಡಿದೆ. ಕಂಪನಿಯಿಂದ ಇಂಡಿವಿಜುವಲ್ ಗಾಡಿ ಆಗಿದೆ. ನಿಮಗೆ ಕಂಪ್ಲೀಟ್ಲಿ ಶೋರೂಮಲ್ಲಿ ಗಾಡಿ ನಿಮಗೆ ಕಂಪ್ಲೀಟ್ಲಿ ಸರ್ವಿಸ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ಇದು ನಿಮಗೆ ಪ್ರೀಮಿಯಂ ಪ್ರೈಸ್ ಬರುತ್ತೆ. ನಿಮಗೆ ಸೇಮ್ ಫೀಚರ್ಸ್ ಇರುತ್ತೆ. ನಿಮಗೆ ಸನ್ ರೂಫ್ ಇರುತ್ತೆ, ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ, ಲೆದರ್ ಸೀಟ್ಸ್ ಇರುತ್ತೆ, ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಟೈರ್ಸು ನಿಮಗೆ ಫ್ರೆಂಡ್ಸ್ ನಮ್ಮ ಶೋರೂಮಿಗೆ ಗಾಡಿ ತೊಗೊಂಡ್ಬಿಟ್ರೆ ನೀವು ಗಾಡಿ ತೊಗೊಂಡಿದ ತಕ್ಷಣ ಆರಾಮಾಗಿ ಗಾಡಿ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಹೇಳ್ಬೋದು. ನಿಮಗೆ ಯಾಕಂದರೆ ಕಂಪ್ಲೀಟ್ಲಿ ಸರ್ವಿಸ್ ಆಗಿರುತ್ತೆ. ಟೈರ್ಸು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ. ಬಾಡಿ ಲೈನ್ ಮಾತ್ರ ಒಂದು ಬ್ಯೂಟಿಫುಲ್ ಕಂಡೀಷನ್ ಬಾಡಿ ಲೈನ್ ಇದೆ ಅಂತ ಹೇಳ್ಬೋದು. ನೋಡ್ಬೋದು 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದು. ಪ್ರೈಸ್ ವೈಸ್ ಬಂದರೆ ಈ ಗಾಡಿಗೆ 16.5 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಕ್ಲೋಸ್ಲಿ 14 ಲಕ್ಷಕ್ಕೆ ನಿಮ್ಗೆ ಗಾಡಿ ಕ್ಲೋಸ್ ಆಗುತ್ತೆ. ಈ ಗಾಡಿಗೆ ನಿಮಗೆ 15 ಲಕ್ಷ ರೂಪಾಯಿ ನಿಮಗೆ ಲೋನ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೀವೇನಾದರೂ ಒಂದು ಚಿಕ್ಕ ಬಜೆಟಲ್ಲಿ ಬೇಕು, ನಮ್ದು ಅಷ್ಟು ಬಜೆಟ್ ಇಲ್ಲ ಅಂದರೆ ನಿಮಗೆ ನಮ್ಮ ಹತ್ರ ಮತ್ತೊಂದು ಗಾಡಿ ಇದೆ ನೋಡ್ಬೋದು. ನಿಮಗೆ 2013 ಮಾಡಲ್ ಆಡಿ Q3 ಇದೆ. ಇದು ಸೇಮ್ ವೇರಿಯಂಟ್ ಬರುತ್ತೆ. ನಿಮಗೆ ಪ್ರೀಮಿಯಂ ಪ್ರೈಸ್ ಬರುತ್ತೆ. ನಿಮಗೆ ಸೇಮ್ ಫೀಚರ್ಸ್ ಬರುತ್ತೆ. ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ ಅಂತ ಹೇಳ್ಬೋದು. ನಿಮಗೆ ಕಂಪ್ಲೀಟ್ಲಿ ಶೋರೂಮಲ್ಲಿ ಗಾಡಿ ಮೇಂಟೈನ್ ಆಗಿದೆ. ಇದು 87,000 ಕಿಲೋಮೀಟರ್ಸ್ ಗಾಡಿ ಇದೆ. ಸೆಕೆಂಡ್ ಓನರ್ ಆಗಿದೆ, ಸೆಕೆಂಡ್ ಕಂಪನಿದಾಗಿದೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬಂದ್ಬಿಟ್ಟು ಬೆಲೆ ನಿಮಗೆ ಮಾತ್ರ 11 lakh rupeesಗೆ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಹೌದು ಫ್ರೆಂಡ್ಸ್, ಮಾತ್ರ ನಿಮಗೆ 11 lakhಗೆ ಗಾಡಿ ಸಿಗುತ್ತೆ. ಈ ಗಾಡಿಗೆ ಬ್ಯಾಂಕ್ ನಿಮಗೆ 10 ಲಕ್ಷ ರೂಪಾಯಿ ನಿಮಗೆ ಲೋನ್ ಕೊಡ್ತಾರೆ ಅಂತ ಹೇಳ್ಬೋದು. ನಿಮಗೆ
10 ಲ್ಯಾಕ್ ರುಪೀಸ್ ಲೋನ್ ಸಿಗುತ್ತೆ, ಮಾತ್ರ 1 ಲ್ಯಾಕ್ ರುಪೀಸ್ ನಿಮಗೆ ಡೌನ್ ಪೇಮೆಂಟ್ ಆಗುತ್ತೆ, ಆಲ್ರೆಡಿ ನಿಮ್ದಾಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೀವೇನಾದರೂ ಲಕ್ಸುರಿ ಗಾಡಿ ನೋಡ್ತಾ ಇದ್ದರೆ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ ನಿಮಗೆ ಈ ಸೆಗ್ಮೆಂಟಿಂದ ನೀವು ಸ್ಟಾರ್ಟ್ ಮಾಡಿ ನಿಮಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನಿಮಗೆ ಪರ್ಫಾರ್ಮೆನ್ಸ್ ಸಿಗುತ್ತೆ, ನಿಮಗೆ ಲಕ್ಸುರಿ ಸಿಗುತ್ತೆ, ನಿಮಗೆ ಒಂದು ಬ್ಯೂಟಿಫುಲ್ ಡ್ರೈವ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಯಾಕಂದರೆ Q3 ಇಸ್ ಅ ಗುಡ್ ಆಪ್ಷನ್ ಫಾರ್ ದ ಪ್ರೀಮಿಯಂ ಗಾಡಿ ಅಂತ ಹೇಳ್ಬೋದು ನಿಮಗೆ. ಹೌದು ಫ್ರೆಂಡ್ಸ್, Q3 ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ನಿಮಗೆ. ಲಕ್ಸುರಿ ನಿಮಗೆ ಹೈವೇನೇ ನಿಮಗೆ ಒಳ್ಳೆ ಮೈಲೇಜ್ ಕೊಡುತ್ತೆ, ನಿಮಗೆ ಮೇಂಟೆನೆನ್ಸ್ ಗೊತ್ತೇ ಇದೆ. ಬೇರೆ 20,000 ರೂಪಾಯಿ ನಿಮಗೆ ಒಂದೇ ಒಂದು ವರ್ಷಕ್ಕೆ ಮಾಡಬೇಕು, ನಿಮಗೆ ಅದು 15,000 ಕಿಲೋಮೀಟರ್ ಮಾಡಬೇಕಂತ. ಒಟ್ಟಿಗೆ 3 ಗಾಡಿ ಇದೆ ನಿಮಗೆ ಯಾವ್ದು ಗಾಡಿ ಬೇಕು, 15 ಬೇಕಾ 17 ಮಾಡಲ್ ಬೇಕಾ, ನಿಮಗೆ ಯಾವ್ದು ಬೇಕೋ ಆ ಗಾಡಿ ತೊಗೊಬೋದು ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ನಿಮಗೆ ನಾನು ಇವಾಗ ಅಟ್ ಪ್ರೆಸೆಂಟ್ ನಿಮಗೆ ನಾನು Q3 ನೋಡ್ಸಿದ್ದೀನಿ. ತುಂಬ ಜನ ಕೇಳ್ತಾರೆ ನಂಗೆ ಒಂದು ಸ್ವಲ್ಪ ದೊಡ್ಡ ಬೂಟ್ ಸ್ಪೇಸ್ ಬೇಕು ಅಂದ್ಬಿಟ್ಟು. ನಿಮಗೆ ದೊಡ್ಡ ಬೂಟ್ ಸ್ಪೇಸ್ ಬೇಕಂದರೆ ಅಪ್ಗ್ರೇಡ್ ಮಾಡಬೇಕಂದ್ರೆ ನೆಕ್ಸ್ಟ್ Q5 ಬರುತ್ತೆ ಅಂತ ಹೇಳ್ಬೋದು ನಿಮಗೆ. ನೋಡ್ತಾ ಇರ್ಬೋದು ಅಂತ ಒಂದು Q5 ಇದೆ ಅಂತ ಹೇಳ್ಬೋದು ನಿಮಗೆ. 2010 ಮಾಡಲು Q5 ಇದೆ. ಇದು ಗಾಡಿ ಓಡಿರೋದು 1 ಲಕ್ಷ ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ನೋಡ್ಬೋದು ಬಾಡಿ ಲೈನ್ ನೀಟ್ ಕಂಡೀಷನ್ ಬಾಡಿ ಲೈನ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಮಿಶ್ಲಿನ್ ಟೈರ್ಸ್ ಇದೆ ಅಂತ ಹೇಳ್ಬೋದು ನಿಮಗೆ. ಇದೊಂದು ಡೀಸೆಲ್ ಗಾಡಿ ಇರುತ್ತೆ, ನಿಮಗೆ ನೀವು ಎವ್ರಿ ಡೇ ಯೂಸ್ ಮಾಡಬೇಕಂದ್ರೆ ಡೀಸೆಲ್ ಗಾಡಿ ಯೂಸ್ ಮಾಡ್ಬೋದು. 1 ಲ್ಯಾಕ್ ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. 2010 ಮಾಡಲ್ ಇದೆ, ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಬಂದರೆ ಮಾತ್ರ 10,50,000 ನಿಮಗೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಅದು ಫ್ರೆಂಡ್ಸ್ ಮಾತ್ರ ನಿಮಗೆ 10,50,000 ನಿಮಗೆ ಆಡಿ Q5 ಸಿಗುತ್ತೆ. ನಮ್ಮ ಜೊತೆ ಇರೋದು ಕಂಪ್ಲೀಟ್ಲಿ ಒಂದು ಬೆಂಗಳೂರು ಗಾಡಿ ಅಂತ ಹೇಳ್ಬೋದು ನಿಮಗೆ. ಔಟ್ಸ್ಟೇಷನ್ ಗಾಡಿ ಇಲ್ಲ, ರಿಲೇಷನ್ ನಮ್ಮ ಜೊತೆ ಗಾಡಿ ಇಲ್ಲ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಬ್ಯಾಂಗ್ಳೂರಲ್ಲಿ ಇಸ್ಕೊಂಡ್ಬಿಟ್ಟು ಬ್ಯಾಂಗ್ಳೂರು ಮಾಡ್ತಾ ಇರೋದು. ಯಾಕಂದರೆ ಬ್ಯಾಂಗ್ಳೂರು ಗಾಡಿಗಳು ತುಂಬ ಚೆನ್ನಾಗಿ ಮೇಂಟೈನ್ ಆಗಿರುತ್ತೆ, ಕಂಪ್ಲೀಟ್ಲಿ ಶೋರೂಮಲ್ಲಿ ಮೇಂಟೈನ್ ಆಗಿರುತ್ತೆ. ನೀವು ಇಸ್ಕೊಂಡ್ರೆ ಒಂದು ಒಳ್ಳೆ ಗಾಡಿ ತೊಗೊಳ್ಳಿ. ಯಾಕಂದರೆ ಔಟ್ಸ್ಟೇಷನ್ ತೊಗೊಂಬಿಟ್ಟು ಗಾಡಿ ನಿಮಗೆ ಔಟ್ಸ್ಟೇಷನ್ ಹೆಂಗೆ ಯೂಸ್ ಮಾಡ್ತಾರೆ ನಿಮ್ಗೆ ಗೊತ್ತಿರಲ್ಲ. ಬ್ಯಾಂಗ್ಳೂರು ನಿಮ್ಗೆ ಗೊತ್ತಿರೋ ಕ್ಲೈಮೇಟ್ ಹೆಂಗಿದೆ, ರೋಡ್ಸ್ ಹೆಂಗಿದೆ, ಸರ್ವಿಸ್ ಹೆಂಗೆ ಮಾಡ್ತಾರೆ, ಪೂರ ಕಂಪ್ಲೀಟ್ಲಿ ಒಂದು ಸಾಫ್ಟ್ವೇರ್ ಗಾಡಿ ಯೂಸ್ ಮಾಡಿರ್ತಾರೆ. ಆ ಗಾಡಿ ನಿಮ್ಗೆ ಕೊಂಡ್ಕೊಳ್ಬೋದು ಅಂತ ಹೇಳ್ಬೋದು ನಿಮಗೆ. ಯಾಕಂದರೆ ನೀವು ತೊಗೊಂಡ್ಬಿಟ್ರೆ ನಿಮಗೆ ಕಸ್ಟಮರ್ 100% ನೀವು ಸ್ಯಾಟಿಸ್ಫೈಡ್ ಇರ್ತೀರ, ಕಸ್ಟಮರ್ ಸ್ಯಾಟಿಸ್ಫೈಡ್ ಇರ್ತಾರೆ. ಪ್ಲಸ್ ನೀವು ಗಾಡಿ ನೀವು ಆರಾಮಾಗಿ ಲಾಂಗ್ ಲೈಫ್ ಯೂಸ್ ಮಾಡ್ಬೋದು ಹೇಳ್ಬೋದು. ನಮ್ಮ ಡೀಸೆಲ್ ಇದೆ, ಒಂದು ಪೆಟ್ರೋಲ್ ಇದೆ ಅಂತ ಹೇಳ್ಬೋದು. ನೋಡು 2011 ಮಾಡಲ್ Q5 ಇದೆ. ಮತ್ತೊಂದು ನಿಮಗೆ ಪೆಟ್ರೋಲ್ ಬೇಕಾದರೆ ಪೆಟ್ರೋಲ್ ಇದೆ, ನಿಮಗೆ ಡೀಸೆಲ್ ಬೇಕಾದರೆ ಡೀಸೆಲ್ ಆಪ್ಷನ್ ಇದೆ ಅಂತ ಹೇಳ್ಬೋದು ನಿಮಗೆ. ಇದು 2011 ಮಾಡಲ್ ಇರುತ್ತೆ. ಇದು ಸೆಕೆಂಡ್ ಓನರ್ ಆಗಿದೆ, ಮಾತ್ರ 65,000 ಕಿಲೋಮೀಟರ್ಸ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ವೈಸ್ ಬಂದರೆ ಒಂದು ಒಳ್ಳೆ ಪ್ರೈಸಿಗೆ ಕೊಡ್ತೀರಿ ನಿಮಗೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 9,50,000 ಕೊಡ್ತೀರಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಮಾತ್ರ ನಿಮಗೆ 9,50,000 ನಿಮಗೆ 2011 ಮಾಡಲ್ Q5 ಸಿಗುತ್ತೆ. ಪೆಟ್ರೋಲ್ ವೇರಿಯಂಟ್ ಮಾತ್ರ ನಿಮಗೆ 65,000 ಕಿಲೋಮೀಟರ್ ಗಾಡಿ ಹೊಡಿದೆ. ವೈಟ್ ಕಲರ್ ಇದೆ, ಒಂದು ಒಳ್ಳೆ ಆಪ್ಷನ್ ಇದೆ ನಿಮಗೆ ಹೇಳ್ಬೋದು ನಿಮಗೆ. ನೀವೇನಾದರೂ 4 ವೀಲ್ ಡ್ರೈವ್ ಮಾಡಬೇಕು ಅಂದರೆ, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಸಿಗಬೇಕು, ಒಂದು ಒಳ್ಳೆ ಡ್ರೈವ್ ಬೇಕು ಅಂದರೆ ನಿಮಗೆ ನೋಡ್ಬೋದು ಅಂತ ಒಂದು ಹೋಂಡಾ CR-V ಇದೆ ಅಂತ ಹೇಳ್ಬೋದು ನಿಮಗೆ. ಇದು ಬಂದ್ಬಿಟ್ಟು 2017 ಮಾಡಲ್ ಹೋಂಡಾ CR-V ಅಂತ ಹೇಳ್ಬೋದು ನಿಮಗೆ. ಮಾತ್ರ 66,000 ಕಿಲೋಮೀಟರ್ ಗಾಡಿ ಓಡಿದೆ. 4 ವೀಲ್ ಡ್ರೈವ್ ಇರುತ್ತೆ, ಆಲ್ ಟೈಮ್ 4 ವೀಲ್ ಇರುತ್ತೆ. ತುಂಬ ಜನ ಲೈಕ್ ಮಾಡ್ತಾರೆ, ಒಂದು ಸಾಫ್ಟ್ ಡ್ರೈವ್ ಬೇಕು, ಒಂದು 4 ವೀಲ್ ಪರ್ಫಾರ್ಮೆನ್ಸ್ ಬೇಕಂದರೆ ಈ ಗಾಡಿ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ನಿಮಗೆ. ಯಾಕಂದರೆ ಹೋಂಡಾ ಅಂದರೆ ಒಂದು ಬ್ಯೂಟಿಫುಲ್ ಬ್ರ್ಯಾಂಡ್ ಹೇಳ್ಬೋದು. ಜಪಾನೀಸ್ ಅಂದರೆ ಒಂದು ಒಳ್ಳೆ ಟೆಕ್ನಾಲಜಿ ಅಂತ ಹೇಳ್ಬೋದು ನಿಮಗೆ. ಡ್ರೈವ್ ಆಗಿ ತೊಗೊಂಡ್ರೆ ನಿಮಗೆ ಬ್ಯೂಟಿಫುಲ್ ಡ್ರೈವ್ ಸಿಗುತ್ತೆ ಅಂತ ಹೇಳ್ಬೋದು. ಸರ್ವಿಸ್ ಕಾಸ್ಟ್ ನಿಮಗೆ ಬಿಲೋ 10,000 ಕಿಲೋಮೀಟರ್ಸ್ 10,000 ರುಪೀಸ್ ಬರುತ್ತೆ ನಿಮಗೆ. ಸರ್ವಿಸು 10,000 ಕಿಲೋಮೀಟರ್ ಸರ್ವಿಸ್ ಮಾಡಬೇಕು ನಿಮಗೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ, ಸನ್ ರೂಫ್ ಸಿಗುತ್ತೆ ನಿಮಗೆ, ಲೆದರ್ ಸೀಟ್ ಸಿಗುತ್ತೆ. ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ ನಿಮಗೆ. ಕಂಪ್ಲೀಟ್ಲಿ ಒಂದು ಶೋರೂಮಲ್ಲಿ ಸರ್ವಿಸ್ ಆಗಿದೆ ಅಂತ ಹೇಳ್ಬೋದು ನಿಮಗೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ ಒಂದು ಒಳ್ಳೆ ಬೆಲೆಗೆ ಮಾಡಿಕೊಡ್ತೀನಿ ನಿಮಗೆ. ಈ ಗಾಡಿ ಬಂದ್ಬಿಟ್ಟು 11,25 ಲಾಕ್ ಕೊಟ್ಟು ಮಾಡ್ಕೊಂಡಿದ್ರಿ. ಇವಾಗ ರಂಜಾನ್ ಮತ್ತು ಉಗಾದಿಗೆ ಮಾತ್ರ ಈ ಗಾಡಿ ಪ್ರೈಸ್ ಬಂದು 10,75,000 ಮಾಡ್ಕೊಡ್ತೀನಿ. ಈ ಗಾಡಿಗೆ 10 ಲಕ್ಷ ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಸೆಕೆಂಡ್ ಓನರ್ ಆಗಿದೆ, ಕಂಪನಿಯಿಂದ ಇಂಡಿವಿಜುವಲ್ ಆಗಿದೆ, ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ. ನಿಮಗೆ ಸಾಫ್ಟ್ ಡ್ರೈವ್ ಬೇಕು, 4 ವೀಲ್ ಬೇಕಂದರೆ ಈ ಗಾಡಿ ನಿಮ್ಮದು ಮಾಡಿ ಫ್ರೆಂಡ್ಸ್. ಯಾಕಂದರೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ನಿಮಗೆ, ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ಒಂದು ಕಂಪ್ಲೀಟ್ಲಿ ಒಂದು SUV ಮಾಡಲ್ಸ್ ನೋಡ್ತೀನಿ ನಿಮಗೆ. ಯಾಕಂದರೆ ಲಕ್ಸುರಿ ಗಾಡಿ ಅಂದರೆ ಒಂದು SUV ಮಾಡಲ್ ಅಂದರೆ ತುಂಬ ಜನ ಲೈಕ್ ಮಾಡ್ತಾರೆ ನಿಮಗೆ. ಆಡಿ ನೋಡ್ಸಿದ್ದೀನಿ ನಿಮಗೆ, BMW ನೋಡ್ಸಿದ್ದೀನಿ. ನೀವು ನೋಡ್ಕೊಂಡಿರ್ತಾರ ಮರ್ಸಿಡೀಸ್ ಬೆನ್ಸ್ ನಾನು ಎಲ್ಲಿ ಅಂದ್ಬಿಟ್ಟು ಮರ್ಸಿಡೀಸ್ ಬೆನ್ಸ್ ಅಲ್ಲಿದೆ ನೋಡ್ಬೋದು ನೀವು. ಮರ್ಸಿಡೀಸ್ ಬೆನ್ಸ್ ಇದೆ ಅಂತ 2014 ಮಾಡಲ್ ಮರ್ಸಿಡೀಸ್ ಬೆನ್ಸ್ ಇದೆ. ML 250 ಇದೆ, 4MATIC ಇದೆ. ತುಂಬ ಜನ ಲವ್ ಮಾಡ್ತಾರೆ ಮರ್ಸಿಡೀಸ್ ಬೆನ್ಸು, 4MATIC 250 CDI. ಇದು ಒಂದು 5 ಸೀಟರ್ ಇರುತ್ತೆ ಅಂತ ಹೇಳ್ಬೋದು ನಿಮಗೆ. ನೋಡ್ಬೋದು ಹೆಂಗಿರುತ್ತೆ ಕಂಡೀಷನ್ ಅಂದ್ಬಿಟ್ಟು. ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ. ನಿಮ್ಗೆ ಇಂಟೀರಿಯರ್ ನೋಡ್ಬೋದು ನಿಮಗೆ ಒಳ್ಳೆ ಬೇಸ್ ಕಲರ್ ಇಂಟೀರಿಯರ್ ಬರುತ್ತೆ ನಿಮಗೆ. 4MATIC ಬರುತ್ತೆ. ಇದು ನಿಮಗೆ ಆಫ್ಟರ್ ಮಾರ್ಕೆಟ್ ನಿಮಗೆ ಟಚ್ ಸ್ಕ್ರೀನ್ ಅಪ್ಗ್ರೇಡ್ ಮಾಡಿದ್ದಾರೆ. ಮುಂದೆ ನಿಮಗೆ ಗ್ರಿಲ್ಲು ಅಪ್ಡೇಟ್ ಮಾಡಿದ್ದಾರೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬೋದು ನಿಮಗೆ. 2014 ಮಾಡಲ್ ಇದೆ, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಇದು ML 250 ಇರುತ್ತೆ, CDI ಇರುತ್ತೆ, 4MATIC ಇರುತ್ತೆ. ನೋಡ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನ್ನು, ಕಂಪ್ಲೀಟ್ಲಿ ಗಾಡಿ ಸರ್ವಿಸ್ ಆಗಿದೆ ಅಂತ ಹೇಳ್ಬೋದು ನಿಮಗೆ. ಫ್ರಂಟ್ ಗ್ರಿಲ್ಲು ನಿಮಗೆ ತುಂಬ ಜನ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಿಮಗೆ. ಫ್ರಂಟ್ ಗ್ರಿಲ್ ನೋಡ್ಬೋದು ಅಪ್ಗ್ರೇಡ್ ಆಗಿದೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ
ಪ್ರೈಸ್ ವೈಸ್ ಬಂದರೆ ನಿಮಗೆ ಮಾತ್ರ 21 lakhs ನಿಮಗೆ ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಇವಾಗ ಫೈನಲ್ ಪ್ರೈಸ್ ಇದು 19,70,000 ಸಿಗುತ್ತೆ ಅಂತ ಹೇಳ್ಬೋದು. 19,70,000 ಈ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ 15 ಲಕ್ಷ ರೂಪಾಯಿ ನಿಮಗೆ ಈ ಗಾಡಿಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ಅಂತ ಮತ್ತೊಂದು ಗಾಡಿ ನೋಡ್ಬೋದು. ನಿಮಗೆ ಜೀಪ್ ಕಾಂಪೋಸ್. ತುಂಬ ಲವರ್ಸ್ ಇದ್ದಾರೆ, 4 wheel ಬೇಕು, ಆಟೋಮೆಟಿಕ್ ಬೇಕು ಅಂದ್ಬಿಟ್ಟು ನೋಡ್ಬೋದು. ನಮ್ಗೆ ಒಂದು ಜೀಪ್ ಕಾಂಪೋಸ್ ಇದೆ. ಅದು ಬಂದ್ಬಿಟ್ಟು 2020 ಮಾಡಲ್ ಜೀಪ್ ಕಾಂಪೋಸು. ಮಾತ್ರ ನಿಮಗೆ 23,000 ಕಿಲೋಮೀಟರ್ ಗಾಡಿ ಓಡಿದೆ ಅಂದ್ಬಿಟ್ಟು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ, ಕಂಪ್ಲೀಟ್ಲಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಇದೆ ಅಂದ್ಬಿಟ್ಟು. ಜೀಪ್ ಕಾಂಪೋಸು 4x4 ಇದು. ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, ಡ್ವಿಲ್ ಕಲರ್ ಬರುತ್ತೆ, ನಿಮಗೆ 4x4 ಬರುತ್ತೆ. ತುಂಬ ರೇರ್ ಗಾಡಿ 4x4 ಸಿಗೋದು ಅಂದ್ಬಿಟ್ಟು ನೋಡ್ಬೋದು. ನಮ್ಮದು 4x4 ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಮಾತ್ರ 23,000 ಕಿಲೋಮೀಟರ್ ಗಾಡಿ ಓಡಿದೆ. ಇಂಟೀರಿಯರ್ ನೋಡ್ಬೋದು ಹೆಂಗಿದೆ ಅಂದ್ಬಿಟ್ಟು. ನಿಮಗೆ ಕಂಪ್ಲೀಟ್ಲಿ ನಿಮಗೆ ಏರ್ ಬ್ಯಾಗ್ಸು, ABS, ಪ್ಯಾರಾನಾಮಿಕ್ ಸನ್ರೂಫ್ ಸಿಗುತ್ತೆ. ನಿಮಗೆ ಇಂಟೀರಿಯರ್ ನಿಮಗೆ ಲೆದರ್ ಸೀಟ್ ಸಿಗುತ್ತೆ, ನಿಮಗೆ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ. ನಿಮಗೆ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಜೀಪ್ ಲವರ್ಸೇ ಒಂದು ಡಿಫ್ರೆಂಟ್ ಲವರ್ಸ್ ಅಂತ ಹೇಳ್ಬೋದು. ನಿಮಗೆ ಒಂದು ಜೀಪ್ ತೊಗೊಂಡ್ಬಿಟ್ರೆ ಆಫ್ ರೋಡಿಂಗ್ ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದರೆ ನಿಮಗೆ ನಾವು ಕೋಟ್ ಮಾಡ್ತಾ ಇರೋದು 1975 ಕೋಟ್ ಮಾಡ್ತಿದ್ದೀರಿ. ರಂಜಾನ್ ಮತ್ತು ಉಗಾದಿಯ ಆಫರು ನಿಮಗೆ 19 lakhs ಸಿಗುತ್ತೆ. ಈ ಗಾಡಿಗೆ ನಿಮಗೆ 18 ಲಕ್ಷ ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಮಾತ್ರ 23,000 ಕಿಲೋಮೀಟರ್ ಓಡಿದೆ. ಬ್ರ್ಯಾಂಡ್ ನ್ಯೂ ಗಾಡಿ ನಿಮಗೆ ಫೀಲಿಂಗ್ ಸಿಗುತ್ತೆ ಅಂತ ಹೇಳ್ಬೋದು ಗಾಡಿನಲ್ಲಿ. ನೆಕ್ಸ್ಟ್ ಅಂತ ಮತ್ತು ಮರ್ಸಿಡೀಸ್ ಬೆಂಚ್ ಇದೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ಒಂದು C250 ಅಂತ ಒಂದು ಮರ್ಸಿಡೀಸ್ ಬೆಂಚ್ ಇದೆ ನೋಡ್ಬೋದು. ಮರ್ಸಿಡೀಸ್ ಬೆನ್ಸು C250 ಇದು 2011 ಮಾಡಲ್ ಇದೆ. ಬಾಡಿನ ನೋಡ್ಬೋದು, ಸಿಲ್ವರ್ ಕಲರು, ಸೆಕೆಂಡ್ ಓನರ್ ಆಗಿದೆ. ಇದು ಮಾತ್ರ ನಿಮಗೆ 71,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ನಿಮಗೆ ಸನ್ರೂಫು, ಲೆದರ್ ಸೀಟ್ಸು, ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ನಿಮಗೆ ತುಂಬ ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ. ನಿಮಗೆ ಈ ಗಾಡಿ ಬೆಲೆ ಬಂದುಬಿಟ್ಟು ನಿಮಗೆ ಮಾತ್ರ 8,25,000 ಕೊಡ್ತೀನಿ ನಿಮಗೆ ಫೈನಲ್ ಪ್ರೈಸು. ಗಾಡಿ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಮರ್ಸಿಡೀಸ್ ಬೆನ್ಸ್ ಅಂದರೆ ಒಂದು ಇಂಟೀರಿಯರ್ಗೆ ತುಂಬ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಕೂತ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದರೆ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇರ್ಬೋದು ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ನಮ್ತ ಒಂದು ಆಡಿ ಇದೆ ಅಂತ ಹೇಳ್ಬೋದು. ನೋಡ್ಬೋದು ನಮ್ತ ಒಂದು ಆಡಿ ಇದೆ 2013 ಮಾಡಲ್ ಆಡಿ A6 ಇದೆ ಅಂತ ಹೇಳ್ಬೋದು. ನಿಮಗೆ ಇದು 1 ಲಕ್ಷ ಕಿಲೋಮೀಟರ್ ಗಾಡಿ ಓಡಿದೆ. ಇದು ಥರ್ಡ್ ಓನರ್ ಆಗಿದೆ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ವೈಟ್ ಕಲರ್ ಇದೆ ನೋಡ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ನಿಮಗೆ ಬೂಟ್ ಸ್ಪೇಸ್, ನಿಮಗೆ ಲೆಗ್ ರೂಮ್ ಅಂದರೆ ಆಡಿ A6 ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದರೆ ನಿಮಗೆ ಕೋಟ್ ಮಾಡ್ತಾ ಇರೋದು 17 ಲಕ್ಷ ಕೋಟ್ ಮಾಡ್ತಿದ್ದೀರಿ. ಇವಾಗ ಫೈನಲ್ ಪ್ರೈಸ್ ನಿಮಗೆ 11,50,000 ಬಂದರೆ ಫೈನಲ್ ಮಾಡಿಕೊಡ್ತೀರಿ. ಈ ಗಾಡಿಗೆ ನಿಮಗೆ 10 ಲಕ್ಷ ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್ ಅಂತ ಒಂದು ಮರ್ಸಿಡೀಸ್ ಬೆನ್ಸ್ ಇದೆ ನೋಡ್ಬೋದು. ನಿಮಗೆ E350 ನಿಮ್ಗೆ ಏನಾದರೂ ಒಂದು ಲಕ್ಸುರಿ ಗಾಡಿ ಬೇಕು, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು ಅಂದರೆ ನೋಡ್ಬೋದು ಮರ್ಸಿಡೀಸ್ ಬೆನ್ಸ್ E350 ಇದೆ. 2010 ಮಾಡಲ್ ಗಾಡಿ ಇದು. ನಿಮಗೆ ಮಾತ್ರ 61,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ. ಕಂಪನಿ ಗಾಡಿ ಇದು, ಕಂಪ್ಲೀಟ್ಲಿ ಶೋರೂಮಲ್ಲಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ಪ್ರೈಸ್ ಬಂದರೆ ನಿಮಗೆ ಮಾತ್ರ 9,75,000 ಕೋಟ್ ಮಾಡ್ತಾಯಿದ್ದೀರಿ. ಫೈನಲ್ ಪ್ರೈಸು 9 ಲಕ್ಷ ಬಂದರೆ ಫೈನಲ್ ಮಾಡಿಕೊಡ್ತೀರಿ ಫ್ರೆಂಡ್ಸ್. ಈ ಗಾಡಿ ಎಷ್ಟು ಮಾತ್ರ ನಿಮಗೆ 9 lakhsಗೆ ಸಿಗುತ್ತೆ. ಹೊಸ ಗಾಡಿ ತೊಗೊಳುವಾಗ ಬರೀ ಒಂದು ಟ್ಯಾಕ್ಸ್ ಕಟ್ಟಿರ್ತಾರೆ ಪ್ರೈಸು ಈ ಗಾಡಿಗೆ. ಆ ಪ್ರೈಸ್ ನಿಮಗೆ ನಮ್ಮ ಎಸ್ಕಾರ್ಟ್ಸಲ್ಲಿ ನಿಮ್ಗೆ ಗಾಡಿ ಕೊಡ್ತೀನಿ. ಮಾತ್ರ ನಿಮಗೆ 9 lakhsಗೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ಬೋದು ನಮ್ಮ ಒಂದು ಆಡಿ A4 ಇದೆ ಅಂತ ಹೇಳ್ಬೋದು. 2 ಲೀಟರ್ ಇಂಜಿನ್ ಬರುತ್ತೆ ಇದು ಆಡಿ A4. ಯಾರಾದರೂ ಲಕ್ಸುರಿ ಗಾಡಿ ತೊಗೊಬೇಕಂದ್ರೆ ಸ್ಟಾರ್ಟಪ್ ಮಾಡಬೇಕಂದ್ರೆ ಆಡಿ A4 ಸ್ಟಾರ್ಟ್ ಮಾಡಿ. ಯಾಕಂದರೆ ಒಂದು ತುಂಬ ಕಮ್ಮಿ ಮೇಂಟೆನೆನ್ಸ್ ಇರುತ್ತೆ ಗಾಡಿನಲ್ಲಿ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ಅದು ಬಂದ್ಬಿಟ್ಟು ಆಡಿ ಅಂತ ಹೇಳ್ಬೋದು. 2010 ಮಾಡಲ್ ಇದೆ, ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಮಾತ್ರ 85,000 ಕಿಲೋಮೀಟರ್ ಗಾಡಿ ಓಡಿದೆ. ಪ್ರೈಸ್ ವೈಸ್ ಬಂದರೆ 875 ಕೋಟ್ ಮಾಡ್ತಿದ್ದೀರಿ. ಫೈನಲ್ ಪ್ರೈಸು 8,50,000 ಬಂದರೆ ಫೈನಲ್ ಮಾಡಿಕೊಡ್ತೀರಿ ಫ್ರೆಂಡ್ಸ್ ಈ ಗಾಡಿ ನಿಮಗೆ. ನೆಕ್ಸ್ಟ್ ನಮ್ತ ಒಂದು ಮರ್ಸಿಡೀಸ್ ಬೆನ್ಸ್ ಇದೆ ನೋಡ್ಬೋದು. 2014 ಮಾಡಲ್ ಮರ್ಸಿಡೀಸ್ ಬೆನ್ಸ್ ಇದೆ. ಇದು ಮಾತ್ರ 40,000 ಕಿಲೋಮೀಟರ್ ಗಾಡಿ ಓಡಿದೆ. C220 CDI ಇರುತ್ತೆ ನಿಮಗೆ. ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ. ಬಾಡಿ ಲೈನ್ ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು. ಕಂಪನಿಯಿಂದ ಇಂಡಿವಿಜುವಲ್ 2 ಸಲ ಆಗಿಬಿಟ್ಟಿದೆ. ಥರ್ಡ್ ಓನರ್ ಆಗಿದೆ ಗಾಡಿ ಇದು. ಪ್ರೈಸ್ ವೈಸ್ ಬಂದರೆ ಇದು 14,90,000 ಕಸ್ಟಮರ್ ಕೊಟ್ಟು ಮಾಡ್ತಾರೆ. ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ. ಒಂದು 1450ಗೆ ಕ್ಲೋಸ್ ಆಗುತ್ತೆ ಗಾಡಿ ನಿಮಗೆ. ಈ ಗಾಡಿಗೆ ನಿಮಗೆ 11 lakh rupees ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ನೀವೇ ಏನಾದರೂ ಒಂದು ಹೊಸ ಗಾಡಿ ತೊಗೊಬೇಕಂದ್ರೆ ತುಂಬ ಡಿಪ್ರಿಷನ್ ಆಗುತ್ತೆ. ಅದಕ್ಕೆ ನೀವು ಒಂದು ಯೂಸ್ ಕಾರ್ ತೊಗೊಬೇಕಂತ ಹೇಳ್ತೀನಿ ನಿಮಗೆ. ನೋಡ್ಬೋದು ಅಂತ ಒಂದು ವೋಲ್ಸ್ ವ್ಯಾಗನ್ನು ವಾಚಸ್ ಬಂದಿದೆ ಅಂತ ಹೇಳ್ಬೋದು. 2022 ಮಾಡಲು ಮಾತ್ರ 9,000 ಕಿಲೋಮೀಟರ್ ಓಡಿದೆ. 9,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ ಅಂತ ಹೇಳ್ಬೋದು. ತುಂಬ ಜನ ಲೈಕ್ ಮಾಡ್ತಾರೆ. 1.5 ಲೀಟರ್ ಇಂಜಿನ್ ಇದು. 1.5 ಲೀಟರ್ ಇಂಜಿನ್ ಇದು GT ಲೈನ್ ಬರುತ್ತೆ ನಿಮಗೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ 16.5 ಲಕ್ಷ ರೂಪಾಯಿ ಕೋಟ್ ಮಾಡ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ಬೋದು. ಕ್ಲೋಸ್ಲಿ ಒಂದು 1625 ಗಾಡಿ ಕ್ಲೋಸ್ ಆಗ್ಬೋದು. ಹೊಸ ಗಾಡಿ ತೊಗೊಬೇಕಂದ್ರೆ 23 ಲಕ್ಷ ರೂಪಾಯಿ ಗಾಡಿ ಬೇಕು. ಬಟ್ ನಮ್ಮ ಎಸ್ಕಾರ್ಟ್ಸಲ್ಲಿ ನಿಮಗೆ ಮಾತ್ರ 16,25,000 ನಿಮಗೆ ಒಂದು GT ಲೈನ್ ಸಿಗುತ್ತೆ. ನಿಮಗೆ 1.5 ಲೀಟರ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ.
ನೆಕ್ಸ್ಟ್ ಟೈಮ್ ಒಂದು ಹೊಂಡೈ ವರ್ನಾ ಇದೆ ನೋಡ್ಬೋದು. ಇದು ಮಾತ್ರ 9 months ಓಲ್ಡ್ ಗಾಡಿ ಅಂತ ಹೇಳ್ಬೋದು. ನಿಮಗೆ 900 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ, ಇನ್ನೂ ಸೀಟ್ ಕವರ್ ಗಾಡಿನಲ್ಲಿ ತೆಗೆದಿಲ್ಲ ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಇದೆ, ಇನ್ನೂ ಸೀಟ್ ಕವರ್ಸ್ ತೆಗೆದಿಲ್ಲ. ಮ್ಯಾನ್ಯಲ್ ಡ್ರೈವ್ ಇರುತ್ತೆ, ನಿಮಗೆ ಟಾಪ್ ಅಂಡ್ ಫೀಚರ್ ಇದೆ ಅಂತ ಹೇಳ್ಬೋದು. ನಿಮಗೆ SX ಆಪ್ಷನಲ್ ಇದೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದರೆ ನಿಮಗೆ 16 ಲಕ್ಷ ರೂಪಾಯಿ ಕಸ್ಟಮರ್ ಕೊಟ್ಟು ಮಾಡ್ತಾರೆ. ಹೊಸ ಗಾಡಿ ತೊಗೊಂಬಂದರೆ 19 ಲಕ್ಷ ಬೇಕು. ಬಟ್ ನಮ್ಮ ಎಸ್ ಕಾರ್ಸಲ್ಲಿ ನಿಮಗೆ 16,50,000 ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ BMW ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನಿಮಗೆ ಒಂದು ಡ್ರೈವರ್ ಗಾಡಿ ಅಂದರೆ BMW ಅಂತ ಹೇಳ್ಬೋದು. ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ ನೋಡ್ಬೋದು. BMW X3 ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ ಅಂತ ಹೇಳ್ಬೋದು. ನಿಮಗೆ ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ, ಗೋಲ್ಡನ್ ಬೇಸ್ ಇರುತ್ತೆ. ನಿಮಗೆ ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ ಅಂತ ಹೇಳ್ಬೋದು. ನಿಮಗೆ 2013 ಮಾಡಲ್ ಇದೆ, ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಈ ಗಾಡಿ ಬೆಲೆ ಬಂದರೆ 1375 ಕೋಟ್ ಮಾಡ್ತಿದ್ದೀರಿ. ಫೈನಲ್ ಪ್ರೈಸು 13 ಲಕ್ಷ ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಈ ಗಾಡಿಗೆ ನಿಮಗೆ 12 lakh rupees ನಿಮಗೆ ಲೋನ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೆಕ್ಸ್ಟ್ ಅಂತ ಒಂದು ನೋಡ್ತಾ ಇದ್ದೀರಾ ಒಂದು ಔಟ್ಸ್ಟೇಷನ್ ಗಾಡಿ. ಯಾಕಂದರೆ ಔಟ್ಸ್ಟೇಷನ್ ಅಂದರೆ ಸ್ಪೋರ್ಟ್ಸ್ ಗಾಡಿಗಳು ತುಂಬ ಯೂಸ್ ಮಾಡ್ತಾರೆ. ಆ ಗಾಡಿ ನಮ್ಮ ಜೊತೆ ಬಂದಿದೆ ನೋಡ್ಬೋದು. 640i ಬಂದಿದೆ, 2006 ಮಾಡಲ್ ಅಂತ ಹೇಳ್ಬೋದು. ನಿಮಗೆ 2 ಡೋರ್ ಸಿಗುತ್ತೆ, ಸ್ಪೋರ್ಟ್ಸು ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ನೋಡ್ಬೋದು. ಇಂಟೀರಿಯರ್ ಹೆಂಗಿದೆ ಅಂದ್ಬಿಟ್ಟು ಒಂದು ಒಳ್ಳೆ ಇಂಟೀರಿಯರ್ ಅನ್ಬೋದು. ನೋಡ್ತಾ ಇರ್ಬೋದು, ಫ್ರೇಮ್ಲೆಸ್ ಡೋರ್ ಬರುತ್ತೆ, ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ, ನಿಮಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. 640 ಇರುತ್ತೆ ನಿಮಗೆ ಒಂದು ಸ್ಪೋರ್ಟ್ಸ್ ಗಾಡಿ ಅಂತ ಹೇಳ್ಬೋದು. ನಿಮಗೆ 2 ಡೋರ್ ಒಂದು ಸ್ಪೋರ್ಟ್ಸ್ ಗಾಡಿ ಅಂದರೆ ನೋಡ್ಬೋದು ಎಂಥ ಗಾಡಿ ಇರುತ್ತೆ ಅಂತ ಹೇಳ್ಬೋದು. ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 12 lakhs ಗಾಡಿ ಸಿಗುತ್ತೆ, ವಿತ್ NOC ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು 2013 ಮಾಡಲು BMW ಇದು. ನಿಮಗೆ ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ, ಸಿಲ್ವರ್ ಕಲರ್ ಆಗಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ ಅಂತ ಹೇಳ್ಬೋದು. ನಿಮಗೆ 3rd ಓನರ್ ಆಗಿದೆ ಗಾಡಿ ಇದು. ಪ್ರೈಸ್ ಬಂದರೆ ನಿಮಗೆ ಮಾತ್ರ 11 ಲಕ್ಷಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಡೀಸೆಲ್ ವೇರಿಯಂಟ್ ಇರುತ್ತೆ, ಆಟೋಮೆಟಿಕ್ ಇರುತ್ತೆ, ಮಾತ್ರ ನಿಮಗೆ 11 lakhs ಸಿಗುತ್ತೆ. ನಿಮಗೆ ಈ ಗಾಡಿ ನಿಮಗೆ 8 ಲಕ್ಷ ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೆಕ್ಸ್ಟ್ ಅಂತ ನೋಡ್ಬೋದು ಒಂದು ಲ್ಯಾಂಡ್ ರೋವರ್ ಬರುತ್ತೆ ಅಂತ ಹೇಳ್ಬೋದು. ಫ್ರೀ ಲ್ಯಾಂಡ್ ರೋವರ್ 2 ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಡಿಫ್ರೆಂಟ್ ಡ್ರೈವ್ಸ್ ಬರುತ್ತೆ. ನಿಮಗೆ ಹಿಲ್ ಡ್ರೈವ್, ಡೆಸರ್ಟ್ ಡ್ರೈವ್, ಸ್ಯಾಂಡ್ ಡ್ರೈವ್, ಪ್ರತಿಯೊಂದು ಡಿಫ್ರೆಂಟ್ ಡ್ರೈವ್ ಬರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಹಾಕಿದ್ದಾರೆ ಗಾಡಿಗೆ ಅಂತ ಹೇಳ್ಬೋದು. ನಿಮಗೆ ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ, ಒಂದು ಸ್ಕ್ರಾಚ್ ಇಲ್ಲ ಗಾಡಿನಲ್ಲಿ ಅಂತ ಹೇಳ್ಬೋದು. ನಿಮಗೆ ಒಳ್ಳೆ ಲೆದರ್ ಸೀಟ್ ಹಾಕಿದ್ದಾರೆ, ಸ್ಟ್ಯಾನ್ಲಿ ಲೆದರ್ ಸೀಟ್ ಹಾಕಿದ್ದಾರೆ. ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ ನಿಮಗೆ 1075 ಸಿಗುತ್ತೆ. 2011 ಮಾಡಲ್ ಇದೆ, ಸೆಕೆಂಡ್ ಓನರ್ ಆಗಿದೆ, ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ನಿಮಗೆ ಅಂತ ಮತ್ತೊಂದು ಗಾಡಿ ಇದೆ 2013 ಮಾಡಲ್ ಲ್ಯಾಂಡ್ ರೋವರ್ ನೋಡ್ಬೋದು. ನಿಮಗೆ ಬ್ಯೂಟಿಫುಲ್ ಕಂಡೀಷನ್ ಇದೆ, 13 ಮಾಡಲ್ ಇದು, ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, HR ಗಾಡಿ ರಿಜಿಸ್ಟ್ರೇಷನ್ ಇರುತ್ತೆ, 81,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದರೆ ನಿಮಗೆ ಮಾತ್ರ 11,50,000 ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಬ್ಯೂಟಿಫುಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ಸೊ ನಿಮಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಲಕ್ಸುರಿ ಗಾಡಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಒಂದು ಮಿಡ್ ಸೆಗ್ಮೆಂಟ್ ಗಾಡಿಯನ್ನು ಅಪ್ಗ್ರೇಡ್ ಮಾಡಬೇಕು, ಒಂದು ಲಕ್ಸುರಿ ಗಾಡಿ ಅಂದರೆ ಅದು ಬಂದ್ಬಿಟ್ಟು ನೀವು ಎಸ್ ಕಾರ್ಸ್ಗೆ ಭೇಟಿ ಕೊಡಿ ಫ್ರೆಂಡ್ಸ್. ನಿಮ್ಮದು ಒಂದು ಹೊಸ ಗಾಡಿ, ಲಕ್ಸುರಿ ಗಾಡಿ ನಮ್ಮ ಶೋರೂಮಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಸಿಗೋಣ ಮತ್ತೊಂದು ಹೊಸ ವಿಡಿಯೋಲಿ ಫ್ರೆಂಡ್ಸ್. ಗುಡ್ ಬೈ ಫ್ರೆಂಡ್ಸ್.